ಫಸ್ಟ್ ಸೆಂಟೆನ್ಸ್, ಅದು ನನ್ನ ಕನಸು. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ದಟ್ ಈಸ್ ಮೈ ಡ್ರೀಮ್. ದಟ್ ಈಸ್ ಮೈ ಡ್ರೀಮ್. ನನಗೆ ನಿನ್ನ ಸಹಾಯ ಬೇಕು. ನನಗೆ ನಿನ್ನ ಸಹಾಯ ಬೇಕು. ಐ ನೀಡ್ ಯುವರ್ ಹೆಲ್ಪ್. ಐ ನೀಡ್ ಯುವರ್ ಹೆಲ್ಪ್. ನಾನು ಈಗಲೇ ಹೊರಡಬೇಕು. ನಾನು ಈಗಲೇ ಹೊರಡಬೇಕು. ಐ ನೀಡ್ ಟು ಲೀವ್ ರೈಟ್ ನೌ. ಐ ನೀಡ್ ಟು ಲೀವ್ ರೈಟ್ ನೌ. ನೆಕ್ಸ್ಟ್, ಈ ರೀತಿ ಮಾತನಾಡಬೇಡ. ಇದಕ್ಕೆ ಹೇಳ್ತೀವಿ ಡೋಂಟ್ ಸ್ಪೀಕ್ ಲೈಕ್ ದಿಸ್. ಡೋಂಟ್ ಸ್ಪೀಕ್ ಲೈಕ್ ದಿಸ್. ನಾನು ಹೇಳಿದಂತೆ ಮಾಡು. ಇದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ಡೂ ಆ್ಯಸ್ ಐ ಸೇ. ಡೂ ಆ್ಯಸ್ ಐ ಸೇ. ಅವನು ನಿನಗಿಂತ ದೊಡ್ಡವನು. ಇದನ್ನು ಈ ರೀತಿ ಹೇಳ್ತೀವಿ, ಹಿ ಈಸ್ ಓಲ್ಡರ್ ದೆನ್ ಯು. ಹಿ ಈಸ್ ಓಲ್ಡರ್ ದ್ಯಾನ್ ಯು. ಅವಳ ಬಗ್ಗೆ ಕೂಡ ಯೋಚಿಸು. ಇದಕ್ಕೆ ಹೇಳಬೇಕು, ಥಿಂಕ್ ಅಬೌಟ್ ಹರ್ ಆಲ್ಸೋ. ಥಿಂಕ್ ಅಬೌಟ್ ಹರ್ ಆಲ್ಸೋ. ನಾಳೆ ಭೇಟಿಯಾಗೋಣ. ಇದಕ್ಕೆ ಹೇಳ್ತೀವಿ ಸಿ ಯು ಟುಮಾರೋ. ಸಿ ಯು ಟುಮಾರೋ. ಒಳಗಡೆ ಯಾರೂ ಇಲ್ಲ. ಇದಕ್ಕೆ ಈ ರೀತಿ ಹೇಳಬೇಕು, ದೇರ್ ಈಸ್ ನೋ ಬಡಿ ಇನ್ಸೈಡ್. ದೇರ್ ಈಸ್ ನೋ ಬಡಿ ಇನ್ಸೈಡ್. ಇದನ್ನು ಮತ್ತೆ ಮಾಡಬೇಡ. ಇದಕ್ಕೆ ಹೇಳ್ತೀವಿ ಡೋಂಟ್ ಡೂ ದಿಸ್ ಅಗೈನ್. ಡೋಂಟ್ ಡೂ ದಿಸ್ ಅಗೈನ್. ನಾನು ಇಲ್ಲಿ ಇರೋದು ನಿನಗೋಸ್ಕರ. ಇದನ್ನು ಯಾವ ರೀತಿ ಹೇಳಬೇಕು ಅಂದ್ರೆ, ಐ ಆಮ್ ಹಿಯರ್ ಫಾರ್ ಯು. ಐ ಆಮ್ ಹರ್ ಫಾರ್ ಯು. ನಾನು ಅದನ್ನು ಹೇಳಲಿಲ್ಲ ಅಥವಾ ಹೇಳಿಲ್ಲ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಐ ಡಿಡ್ ನಾಟ್ ಸೇ ದ್ಯಾಟ್. ಐ ಡಿಡಂಟ್ ಸೇ ದ್ಯಾಟ್.